ನಮಸ್ಕಾರ ದೇವರ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಾರು ದಿನ ಆಯ್ತು ವಿಡಿಯೋ ಮಾಡಿಲ್ಲ, ಸಾರಿ. ಯಾಕಂದ್ರೆ ಪರ್ಸನಲ್ ಕೆಲಸ ಇರುತ್ತಲ್ಲ, ವೀಕ್ಲಿ ಒಂದೊಂದು ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ಮುಂದ್ ಬರೋ ದಿನಗಳಲ್ಲಿ ವೀಕ್ಲಿ 2 ವಿಡಿಯೋಸ್ ಹಾಕೋಕೆ ತುಂಬಾ ಟ್ರೈ ಮಾಡ್ತೀನಿ. ಮತ್ತೆ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಂತೆಬೆನ್ನೂರಲ್ಲಿ ಪುಷ್ಕರಣಿ ಅಂತಿದೆ, ಆ ಪುಷ್ಕರಣಿನ ತೋರಿಸ್ತಿದ್ದೀನಿ. ಸಂತೆಬೆನ್ನೂರಲ್ಲಿ ತುಂಬಾ ಫೇಮಸ್ ಅದು, ಒಂಥರ ಐತಿಹಾಸಿಕ ಸ್ಥಳ ಅಂತ. ಈ ಪುಷ್ಕರಣಿ ಹೆಂಗೆ ಉದ್ಭವ ಆತಂತ ಕಾರಣಕರ್ತನೆ ಈ ಶ್ರೀರಾಮ ಮಂದಿರ. ಈ ಶ್ರೀರಾಮ ಮಂದಿರಕ್ಕೋಸ್ಕರನೇ ಈ ಪುಷ್ಕರಣಿನ ಕಟ್ಟಿರೋದು. ಈಗ ರಾಮ ಮಂದಿರ ನೋಡೋಣ ಅಂದ್ರೆ ಕ್ಲೋಸ್ ಆಗಿದೆ. ಇವಾಗ ಪುಷ್ಕರಣಿ ನೋಡೋಣ ಬನ್ನಿ. ಗುರು, ನೀವು ಪುಷ್ಕರಣಿ ಹತ್ರ ಬರ್ತಿದ್ದಂಗೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಸಂತೆಬೆನ್ನೂರು ಪುಷ್ಕರಣಿ ಅಂತ. ಗುರು, ಈ ಪುಷ್ಕರಣಿನ 3 ಹೆಸರಲ್ಲಿ ಕರೀತಾರೆ. ಒಂದು ಸಂತೆಬೆನ್ನೂರು ಪುಷ್ಕರಣಿ ಅಂತ ಕರೀತಾರೆ, ಇನ್ನೊಂದು ರಾಮ್ ತೀರ್ಥ ಅಂತಾನು ಕರೀತಾರೆ, ಮತ್ತೆ ಅಕ್ಷಯ ಹೊಂಡ ಅಂತಾನು ಕರೀತಾರೆ. ಈ ತರ ಯಾಕೆ ಕರೀತಾರೆ ಅಂದ್ರೆ ಸಂತೆಬೆನ್ನೂರು ಸೇರಿದೆಯಲ್ಲ, ಹಾಗಾಗಿ ಸಂತೆಬೆನ್ನೂರು ರಾಮ್ ತೀರ್ಥ ಅಂತಾನು ಕರೀತಾರೆ. ರಾಮ್ ತೀರ್ಥ ಅಂತ ಯಾಕೆ ಕರೀತಾರೆ ಅಂದ್ರೆ, ಆಗ್ಲೇ ನೋಡಿದ್ರಲ್ಲ ಶ್ರೀರಾಮನ್ ಮಂದಿರ, ಆ ದೇವರಿಗೆ ಇದೇ ನೀರಿಂದ ಅಭಿಷೇಕ ಮಾಡ್ತಿದ್ರಂತೆ, ಹಾಗಾಗಿ ಈ ನೀರನ್ನ ಶ್ರೀರಾಮತೀರ್ಥ ಅಂತ ಕರೀತಾರೆ. ಮತ್ತೆ ಅಕ್ಷಯ ಹೊಂಡ ಅಂತ ಯಾಕೆ ಕರೀತಾರೆ ಅಂದ್ರೆ, ಎಷ್ಟೇ ಬಿಸಿಲು ಬರ್ಲಿ ಒಂದೇ ಸಮವಾಗಿರುತ್ತೆ ಈ ನೀರು, ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಜಾಸ್ತಿ ಬೇಕಾದ್ರೆ ಆಗುತ್ತೆ, ಮಳೆಗಾಲದಲ್ಲಿ ಮಳೆ ಬಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ನೀರು, ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. ಇಲ್ಲಿ ವರ್ಷದ 350 ದಿನ ನೀರು ಯಾವುದೇ ಕಾರಣಕ್ಕೂ ಬತ್ತೋದಿಲ್ಲ ಇಲ್ಲಿ. ನೀರೊಳಗೆ ಸಿಕ್ಕಾಪಟ್ಟೆ ಮೀನಿದಾವೆ. ನಂದು ಫೋನಲ್ಲಿ ಕಾಣಿಸ್ತಾ ಎಲ್ಲ ಗೊತ್ತಿಲ್ಲ ಯಾವ ರೇಂಜಿಗೆ ಇದೆ ಅಂದ್ರೆ ಮೀನು. ನೋಡಿ, ದೊಡ್ಡ ದೊಡ್ಡ ಮೀನು ಈ ಕಡೆ ಬಂದ್ರೆ. ಗುರು, ಈ ಕೊಳದ ಮಧ್ಯದಲ್ಲಿ ಒಂದು ಮಂಟಪ ಇದೆ. ಈ ಮಂಟಪದ ಹೆಸರು ವಸಂತ ಮಂಟಪ ಅಂತ. ಈ ಮಂಟಪದಲ್ಲಿ 5 ಮಾಡಿಗಳಿದಾವೆ. 5 ಮಾಡಿಗಳ ಹೆಸರೇನಂದ್ರೆ, ಕೆಳಗಿರೋದು ನೆಲ ಮಾಡಿ, 2ನೇದು ಬಂದು ರಹಸ್ಯ ಮಾಡಿ ಅಂತ, 3ನೇದು ವೀಕ್ಷಣೆ ಮಾಡಿ ಅಂತ, 4ನೇದು ಉಯ್ಯಾಲೆ ಮಾಡಿ ಅಂತ, ಮತ್ತೆ 5ನೇದು ಬಂದು ಮೇಲ್ಗಡೆ ನೋಡ್ತಿದ್ದೀರಲ್ಲ ಗೋಪುರ ಮಾಡಿ ಅಂತ. ಅದು ಇದು ಕೊಳ ತುಂಬಿದಾಗ ಮಾತ್ರ ನಮಗ್ ಕಾಣೋದು 2 ಮಾಡಿ. ಹುಡುಗ ಏನೋ ಮಾಡ್ತಾನೆ, ಕಲರ್ ಮೀನ್ ನೋಡ್ತಾನ ಹುಡುಗ. ಮತ್ತೆ ಹಳೆ ಕಾಲದಲ್ಲಿ ಅಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಗೋಪುರ ತುದಿಯಲ್ಲಿ ಕಳಸ ತರ ಒಂಥರ ಚೂಪಿಗಿದೆಯಲ್ಲ, ಅಲ್ಲಿ ಮುಂಚೆ ಕಾರಂಜಿ ತರ ನೀರ್ ಬರ್ತಿತ್ತಂತೆ. ಕಲರ್ ಲೈಟಿಂಗ್ ಹಾಕಿ ಒಂಥರ 7 ಕಲರ್ ಅಲ್ಲಿ ನೀರ್ ಬರೋ ತರ ಇದು ಮಾಡಿದ್ರಂತೆ. ಈಗೆಲ್ಲ ಅವೆಲ್ಲ ತೆಗ್ದ್ಬಿಟ್ಟಿದ್ದಾರೆ. ಈ ಸಂತೆಬೆನ್ನೂರು 16ನೇ ಶತಮಾನದಿಂದ ಪಾಳೆಗಾರರು ಆಳ್ತಿದ್ರು. ನಾವು ಮೊದಲು ರಂಗಾಪುರ ಅಂತ ಕರಿತಿದ್ರು. ಅಕ್ಕಪಕ್ಕ ಹಳ್ಳಿಗಳು ಇರ್ತಾವಲ್ಲ, ಅಲ್ಲಿ ಸಂತೆಗಳೆಲ್ಲ ಜೋರ ನಡೀತಿದ್ದೆ, ವ್ಯಾಪಾರಗಳಂತ ತುಂಬಾ ಸಖತ್ತಾಗಿ ನಡೀತಿತ್ತಂತೆ. ಹಂಗಾಗಿ ಹನುಮಂತ ನಾಯಕ ಅಂತ ಇರೋರು ಈ ಊರಿಗೆ ಒಂದು ನಾಮಕರಣ ಮಾಡಿದ್ರು, ಸಂತೆಬೆನ್ನೂರು ಅಂತ.
ಗುರು, ಈ ವಿಡಿಯೋದಲ್ಲಿ ಮಹಾಯುದ್ಧ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಮೈಕ್ ಆನ್ ಆಗಿದ್ದಿಲ್ಲ. ಎಡಿಟಿಂಗ್ ಮಾಡಬೇಕಾದ್ರೆ ನನಗೂ ಕೂಡ ಗೊತ್ತಾಗಿದ್ದು ಮೈಕ್ ಆನ್ ಆಗಿಲ್ಲ, ವಾಯ್ಸೇ ಇಲ್ಲ ಅಂತ. ಈಗ ವಾಯ್ಸು ಅದಕ್ಕೆ ಒಂದಕ್ಕೊಂದಕ್ಕೆ ಸಿಂಕ್ ಆಗೋದಿಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅನ್ಕೊಂಡಿದ್ದೆ. ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಗುರು, 1939 ಒಂದು ಮಹಾಯುದ್ಧ ನಡೆಯುತ್ತೆ. ಅದರಲ್ಲಿ ರಣದುಲ್ಲಾ ಖಾನ್ ಮತ್ತೆ ಸಿಂಗ ಹನುಮಂತ ನಾಯಕ ಇಬ್ರದ್ದು ಯುದ್ಧ ನಡೆಯುತ್ತೆ. ಯುದ್ಧ ಮಾಡಿದಾಗ ರಣದುಲ್ಲಾ ಖಾನ್ ಅವನು ಗೆಲ್ತಾನೆ. ಗೆದ್ದಾಗ ಈ ಪುಷ್ಕರಣಿ ಇರುತ್ತಲ್ಲ, ಪುಷ್ಕರಣಿನ ವಶಪಡಿಸ್ಕೊಂಡು ಇಲ್ಲಿ 8 ಮಂಟಪಗಳು ಇರ್ತವೆ. 8 ಮಂಟಪಗಳಲ್ಲಿ 2 ಮಂಟಪಗಳನ್ನ ನಾಶ ಮಾಡ್ತಾನೆ. ಈಗ ನಮಗೆ ನೋಡೋಕೆ 6 ಮಂಟಪಗಳು ಕಾಣಿಸ್ತವೆ. ಇವಾಗ ಮಾತಾಡಿರೋ ವಾಯ್ಸ್ ಒಂಚೂರು ಸಿಂಕ್ ಆಗಿಲ್ಲ. ಮುಂದೆ ಈ ಥರ ಆಗೋದಿಲ್ಲ ಅಂತ ನಿಮ್ಮಲ್ಲಿ ಭರವಸೆ ಕೊಡ್ತಾ ವಿಡಿಯೋನ ಮುಂದುವರಿಸ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮುಸಾಫರ ಖಾನ ಅಂತ. ಇದನ್ನ ಬಿಜಾಪುರದ ಸುಲ್ತಾನರು 16ನೇ ಶತಮಾನದಲ್ಲಿ ಈ ಜಾಗನ ವಶಪಡಿಸ್ಕೊಂತಾರೆ. ಈ ಜಾಗನ ವಶಪಡಿಸ್ಕೊಂಡು 1600 ಭಾಗದಲ್ಲಿ ಈ ಕಟ್ಟಡವನ್ನ ಕಟ್ಟಿದ್ದಾರೆ. ಎಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿದಾರ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಸ್ಪೆಷಲ್ ಆಗಿರೋ ವಿಡಿಯೋ ತಗೊಂಡ್ ಬರ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.